ಇವತ್ತು ಮದರ್ಸ್ ಡೇ. ನಾ ಮಲಗಿರುವಾಗ ಬಂದು ನನ್ನ ಕಾಲಿ ನಮಸ್ಕಾರ ಮಾಡಿ ವಿಶ್ ಮಾಡಬೇಕು ಅಂತ ಗೊತ್ತಾಗಲ್ವೇನೋ? ಗೂಬೆ ಬಣ್ಣದ ಸಾಧಾರಣವಾಗಿ ಕಟ್ಟಿನವನೇ. ಅಜಯ್, ಅದು ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು. ಏ ಅಯೋಗ್ಯನ ಮಗನೇ, ಈ ಅಯೋಗ್ಯನಿಗೆ ಶುಗರ್ ಇಲ್ವೇನೋ? ಗೋಧಿ ತಿಂದು ತಿಂದು ಬೋರ್ ಆಗಿರುತ್ತೆ, ಅದಕ್ಕೆ ಗೋಧಿ ಬದಲು ಗೂಬೆ ಅಂದೆ. ಅಜ್ಜಿ, ನೀನ್ ಯಾವ ಯೂನಿವರ್ಸಿಟಿಲಿ ಓದಿದ್ಯಾ ಅಂತ ಸ್ವಲ್ಪ ಹೇಳ್ತೀಯಾ? ವೀಕೆಂಡ್ ವಿತ್ ರಮೇಶ್ ಅವ್ರಿಗೆ ಹೇಳಿ ಹಳೆ ರಿಜಿಸ್ಟರ್ ತೆಗೆಸಿ ಅದರ ಮೇಲಿರೋ ಧೂಳು ಕೆಡಿಸಿ ನಿಮ್ಮ ಟೀಚರ್ ಯಾರು ಅಂತ ಕಂಡುಹಿಡಿಬೇಕು. ಅವರನ್ನ ಕಂಡುಹಿಡಿದು ರೀ ಬೈದು ಓದಿಸಿರಿ ಅಂದ್ರೆ ಬೈಯೋದನ್ನೇ ಓದಿಸಿದಿರಲ್ರಿ ಅಂತ ಕೇಳಬೇಕು. ಏ ಅಯೋಗ್ಯನ ಮಗನೇ, ಅನ್ಅಫಿಷಿಯಲ್ ಅರಿಸ್ಟ್ವೇ ನನಗೆ ಕೌಂಟರ್ ಕೊಡ್ತೀಯಾನೋ? ನಿನ್ನಂದೇನು ಪ್ರಯೋಜನ? ಈ ಅಯೋಗ್ಯನ ಮಗನ ಬೈಬೇಕು. ಅಯ್ಯೋ ಸಾಕಮ್ಮ, ಈಗೇನು ವಿಶ್ ಮಾಡ್ಬೇಕು ತಾನೆ? ಮಾಡ್ತೀನಿ. ಏಯ್, ಏನೋ ಯೋಚನೆ ಮಾಡ್ತಿದ್ಯಾ? ಏನಿಲ್ಲಮ್ಮ, ಹೇಗೆ ವಿಶ್ ಮಾಡಬೇಕು ಅಂತ ನಾನು ಯೋಚನೆ ಮಾಡ್ತಿದ್ದೆ. ಅವ ಹ್ಯಾಪಿ ಮದರ್ಸ್ ಡೇ. ದೇವರು ನಿನ್ಗೆ ಒಳ್ಳೇದು ಮಾಡಲಿ. ಏಯ್, ನಿನ್ನ ಶಿಶುಹಾರದ ಟೀಚರ್ ಸೌಪರ್ಣಿಕಾದೇವಿ ಏನು ಹೇಳ್ಕೊಂಡಿರೋ? ಏಯ್, ಕೈ ಕಟ್ಕೊಂಡು ಹೇಳೋ. ಮನೆ ಮನೆ ನಮ್ಮ ಮನೆ, ಅಮ್ಮ ಅಪ್ಪ ಇರು ನಮ್ಮ ಮನೆ. ಅವಿವೇಕಿ, ಅದಕ್ಕೆ ಮೊದಲು ಏನು ಹೇಳ್ಕೊಂಡಿದ್ರು? ಒಂದೊಂದ್ಲ ಒಂದು, ಎರಡೆರಡ್ಲ ಮೂರು. ಏಯ್, ಸರಿಯಾಗಿ ಮಗ್ಗಿ ಹೇಳೋ. ಸಾರಿಮ್ಮ, ಒಂದೊಂದ್ಲ ಒಂದು, ಎರಡೆರಡ್ಲ ಎರಡು, ಮೂರ್ಲ ಮೂರು. ಆಗ್ಲಿಲ್ಲ ನೋಡ, ಸರಿಯಾಗಿ ಮಗ್ಗಿನೇ ಹೇಳಕ್ ಬರಲ್ಲ. ಹಾಫ್ ಸೈಟ್ ಅವಿವೇಕಿ. ಏಯ್, ಮೊದಲನೇ ದಿವಸ ಏನು ಹೇಳ್ಕೊಂಡಿದ್ರು? ಮನೆಯೇ. ಹಾ, ಗೊತ್ತಾಯ್ತಮ್ಮ, ಮನೆಯೇ ಮೊದಲ ಪಾಠಶಾಲೆ. ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ದೇವರಿಲ್ಲ. ತಾಯಿಗಿಂತ ದೇವರಿಲ್ಲ ಅಂದಮೇಲೆ ದೇವ್ರು ಒಳ್ಳೇದು ಮಾಡಿ ಅಂತ ಹೇಳ್ತೇನೋ? ಇವು ಲಾಜಿಕ್ ಪ್ಲೇಸ್ ಫೆಲೋ. ಹೋಗು, ಸ್ನಾನ ಮಾಡ್ಕೊಂಬಂದು ಮದರ್ಸ್ ಡೇನ ಸೆಲೆಬ್ರೇಟ್ ಮಾಡು. ಆಯ್ತಮ್ಮ. ಏ ಅಯೋಗ್ಯದ ಮಗನೇ, ನೀನು ಮದರ್ಸ್ ಡೇನ ಸೆಲೆಬ್ರೇಟ್ ಮಾಡಲ್ವೇನ? ಅದೆಲ್ಲ ಫಾರಿನರ್ಸ್ ಮಾಡಿರೋದು, ನಾವು ಫಾಲೋ ಮಾಡಲ್ಲ. ಅಯ್ಯೋ ನಿನ್ನ, ಫಾರಿನ್ ನೋಡ್ ಬಿಟ್ಟೋಗಿರೋ ಟೈ ಪ್ಯಾಂಟ್ ಹಾಕೊಟ್ಯಾ? ಇನ್ನು ಸೆಲೆಬ್ರೇಟ್ ಮಾಡಿದ್ರೆ ನಿನ್ಗೇನು ರೋಗ? ಇವು ಅನ್ನೆಸರಿ ಅನಿಷ್ಟವೇ. ಹಾ, ಈ ಆಂಗಲ್ ಅಲ್ಲಿ ನನ್ನ ಯೋಚನೆನೇ ಬರಲಿಲ್ಲ ಭಗವಂತ. ಎಂಥ ತತ್ವ ಕೊಟ್ಬಿಟ್ಟೆ. ಇವಾಗ ಕಾಲ ಎಷ್ಟು ಕೆಟ್ಟೋಗಿದೆ ಗೊತ್ತಾ? ಮದರ್ಸ್ ಡೇ ದಿವಸ ಮಾತ್ರ ಹ್ಯಾಪಿ ಮದರ್ಸ್ ಡೇ ಅಂತ ಸ್ಟೇಟಸ್ ಹಾಕೊಂಡು ಖುಷಿಯಾಗಿ ನೋಡ್ಕೊಳ್ಳೋ ಥರ ನಾಟಕ ಮಾಡ್ತಾರೆ ಈ ಜನ. ಬಿಡು ಭಗವಂತ, ನಿನಗೊಂದು ಕೇಳಲ್ಲ? ಕೇಳು ಶಿವ. ನಿನಗೆ ಅಮ್ಮ ಇದ್ದಾರಾ? ನನಗೆ ಯಾವುದೇ ಆಕಾರವಿಲ್ಲ, ನನಗೆ ಆದಿಯೂ ಇಲ್ಲ. ನೀವು ಕೊಟ್ಟದ್ದೇ ಹೆಸರು, ಇಟ್ಟದ್ದೇ ಉಡುಪು, ನೀಡಿದ್ದೇ ಊಟ, ಮಾಡಿದ್ದೇ ಪೂಜೆ. ಆದರೆ ಶಿವಪುರಾಣದ ಪ್ರಕಾರ ಶಿವನ ತಂದೆ ಸದಾಶಿವ, ತಾಯಿ ಅಷ್ಟಂಗಿ ದೇವಿ. ಇನ್ನೂ ಹೆಚ್ಚಿನ ಮಾಹಿತಿ ಏನಾದ್ರೂ ನಿನಗೆ ಬೇಕಾದ್ರೆ ಪುರಾಣ ಓದ್ಕೋ. ಯಾಕೆ ಅಂದ್ರೆ ಭಕ್ತರು ಇದನ್ನ ಭಕ್ತಿಯಿಂದ ನಾನು ಕೊಟ್ಟಿರೋದು ಅಂತ ಹೇಳ್ತೀಯ. ಕರೆಕ್ಟಾ? ಸರಿ ಭಗವಂತ, ಮದರ್ಸ್ ಡೇ ಸೆಲೆಬ್ರೇಷನ್ಗೆ ನಾನು ಸ್ವಲ್ಪ ಪ್ರಿಪ್ರೇಷನ್ಸ್ ಮಾಡ್ಕೋಬೇಕು. ನನ್ನ ಅಂತರಾತ್ಮ ಏನು ಹೇಳುತ್ತೋ ನಾನು ಹಾಗೆ ಮಾಡೋದು. ಯಾವ ರೀತಿ ರಿವಾಜು ಇಟ್ಕೊಳ್ಳಲ್ಲ. ಭಗವಂತ, ಹ್ಯಾಪಿ ಮದರ್ಸ್ ಡೇ ಅಂತ ವಿಶ್ ಮಾಡೋಕ್ಕೆ ನನಗೆ ಅಮ್ಮ ಇಲ್ಲ. ಆದರೂ ನಾನು ಎಲ್ಲರಲ್ಲೂ ತಾಯಿನ ಕಾಣ್ತೀನಿ. ವಿಶೇಷವಾಗಿ ನಿನ್ನಲ್ಲಿ ನನ್ನ ತಾಯಿನ ಕಾಣ್ತೀನಿ. ನೀನು ನನಗೆ ಬರೀ ಸ್ನೇಹಿತ ಮಾತ್ರ ಅಲ್ಲ, ನನ್ನನ್ನು ತಿದ್ದಿ ಬುದ್ಧಿ ಹೇಳಿ ಸರಿದಾರಿ ನಡೆಸ್ಕೊಂಡು ಹೋಗ್ತಾ ಇರೋ ನನ್ನ ತಾಯಿ. ಹ್ಯಾಪಿ ಮದರ್ಸ್ ಡೇ ಭಗವಂತ.